ಮಳಿ ಹಚ್ಚಿ ಹೊಡ್ಯಾಕತ್ತು ಅಂದ್ರತಿ ಎಲ್ಲಿ ಕೆಲಸ ಮಾಡ್ತಿ? ಅರ್ಧ ಮರ್ಧ ಆತ ಕೆಲಸ. ಈ ಮಳೆಗಾಲದಾಗ ಒಂಚೂರಿ ಹೊಲದ್ದು ಅದು ಇದು ಕೆಲಸ ಮಾಡ್ಸೋದು ಭಾರಿ ಕಷ್ಟ ಅಲ್ಲಿಪ್ಪ ಆತಗ. ಮತ್ತೆ ಅದಕ್ಕೆ ಮತ್ತೆ ಹೇಳಿದ್ ನಾನು ನಿಮ್ಗೆ ಈಗ ಸದ್ಯಕ್ಕೆ ಸುದ್ದಿಗೆ ಹೋಗ್ಕೊಬೇಡ್ರಿ ಬಿಟ್ಬಿಡ್ರಿ ಅಂತ ಹೇಳಿ. ಹಂಗ ಮಾಡ್ತೇನಪ್ಪ. ಏನ್ ನಿನ್ನೆ ಹೊಲ್ದಾಗ ಕಾಲ್ ಇಡಕ್ ಆಗೋಲ್ತು. ಮಳಿ ಅಂದ್ರ ಮಳಿ. ಆ ಕಾಲ್ ಹೊಡಿದ್ರ ಮೊದ್ಲ ನಮ್ದು ಎರೆ ಭೂಮಿ ಅರ್ಧ ಮಣಕಾಲ್ ಮಟ ಸಿಕ್ಕೊಳಕತ್ತತಿ. ಮಳಿ ಗಾಳಿ ಬರಿ ಬಿಟ್ಟೈತ್ರಿಪ್ಪ. ಈಗ ಹೋಗಕ್ಕೆ ಹೋಗ್ಬೇಡ್ರಿ, ನೀವು ಆರಾಮ ಮನೆಯಾಗಿರ್ರಿ. ಈಗ ಏನ ಆ ಕಡೆ ನೀವು ಇದು ಮಾಡಕ್ ಹೋಗ್ಬೇಡ್ರಿ. ಅದಾನ ಮಗ ನೋಡ್ಕೊಂತಾನೆ ಏನು. ಹಂಗ ಮಾಡ್ತೇನೆ ಮರ ಎಲ್ಲಿ ಹೋಗಕ್ ಹೋಗ್ಲಿ. ಇರಮ್ಮ ಯಾಕವ ಮಕ್ಕ ಸಪ್ಪಾಗೈತಿ? ಯಾಕ ಗೊತ್ತಿಲ್ರಿ ಅತ್ತಿಯವ್ರ, ನಡ ಎಲ್ಲ ಹೊಡ್ತ. ಯಾಕ? ಓ ಅಲ್ಲ, ಇಡೀ ದಿನ ಕುಂತ ಆಪರಿ ಕಸೂತಿ ಹಾಕ್ತಿ ಎಲ್ಲ. ಏನು ಅವಶ್ಯಕತೆ ಐತವ ಅಂತ ನಾನು. ಏನು ನೀನೇ ದುಡ್ದು ನೀನೇ ತಿನ್ಬೇಕ ಅನ್ನಂಗಿಲ್ಲ, ಏನಿಲ್ಲ ತಗ. ಏನು ಹುಡುಗ್ಯವ ಅಂತ ಅಲ್ಲ. ನಾನು ದುಡಿಯೋಕೆ ಇಷ್ಟ ಇಲ್ಲ ಅಂದರೂ ದುಡಿಲ್ಲ, ದುಡಿಯೇ ಬೇಕನ್ನುವಂಥ ಪರಿಸ್ಥಿತಿ ಎಷ್ಟೋ ಜನಕ್ಕೈತಿ. ಅಂತಾದ್ರಾಗ ನಿನಗೇನು ದುಡಿಯೋ ಅವಶ್ಯಕತೆ ಇಲ್ಲ ಅಂದರೂ ದುಡಿದು ಇದು ಮಾಡ್ತೀನಿ ಅಂತಿ ನೋಡಿ. ನಮ್ಮಿ ನನಗೆ ನಡಾನು ಅದು ಇದು ಅಂತೀಯವ ತಗ. ಅಯ್ಯೋ, 4 ರೊಕ್ಕ ಬರ್ತಾವಲ್ಲ ಅಂತೇಳಿ ಈಗ ಯಾಕೆ ಕಸೂತಿ ಹಾಕಂಗಿಲ್ಲ ಏನು? ಹೊಟ್ಟೆಲಿ ಇದ್ದಕ್ಕೆ ನೀನು ಒಂದು ಕೂಸಿನ ಒಂದು ಹಡಿದ ಗಟ್ಟಾಗ ಆಮ್ಯಾಗ ಅದು ಎಷ್ಟು ದುಡ್ಡು ಗುಡಿಸ್ತೀರ ನೋಡ್ತಾನೆ. ನಾನೊಂಚೂರು ಪಾರಕರ್ ಮನೆ ಕಡೆ ಹೋಗ್ಬರ್ತೇನೆ. ಅಲ್ಲಿ ಈ ಪರಿ ಮಳೆ ಬಂದತ್ರಿ ಅತ್ತಿಯರ, ಎತ್ತಾಗರ ಜರದ್ ಬಿದ್ದಿರಿ ಅಂದ್ರೆ ಏನು ಮಾಡ್ತೀರಿ? ಆರಾಮ್ ಮನೆಯಾಗಿರ್ಬಾರ್ದನ? ಈ ಮಳೆಯಾಗ ಎದಕ್ಕೆ ಅವ್ರ ಮನೆ ಕಡೆ ಹೋಗ್ತೀರಿ? ಅಯ್ಯೋ ದೇವ್ರೆ, ಹೋಗಿ ಕುಂತ್ರೆ ಒಂದು ಕಪ್ ಚಾನು ಕೊಡುದಿಲ್ಲ ಅವ್ರು ಮತ್ತೆ. ಹಂಗ್ಯಾಕಂತ ಬಿಡವ, ಕೊಡ್ತಾ ಹಂಗೇನು ಕೊಡೋದಿಲ್ಲ ಅಂತ ಏನಿಲ್ಲ. ಏನು ಮಾಡೋದಿಲ್ಲ, ಕುಂತ್ ಕೆಟ್ಟ ಬ್ಯಾಸ ಬಿಡಾಕತ್ತ. ಒಂಚೂರು ಅತ್ಯಾರು ಕುಂತಾತ ಹೋದ್ನಿ ಅಂದ್ರೆ ಅಂದಿಟ್ಟು 10 ಥರ ಕಳಿತೈತಿ. ಅದಕ್ಕೆ ಅವರದಾರ ಏನಾರ ಮಾತಾಡ್ಕೊಂತ ಕುಂದ್ರಿ ಮಾತಾಡ್ಕೊಂತ ಕುಂದ್ರಿ. ಏನು ಹೊತ್ತಾಗಿಲ್ಲ ಕಣಿಗ್ಯವನ ಸುಮ್ಮನೆ ಪಾರಕರ್ ಮನೆ ಕಡೆ ಹೋಗ್ಬರ್ತೇನೆ. ಅವ್ರು ಮಕ್ಕೊಂತೇನೆ ಅನ್ನಕತ್ತಿದ್ರ ರೀ. ಆ ಮಕ್ಕೋ ಹೋರ್ ನೀವು. ಮಕ್ಕೊಂತೇನೆ ಮರ ತಲಿ ಜಗ್ ಹೊಡ್ಯಾಕತ್ತತಿ. ಯಾಕೆ ಜ್ವರ ಬಂದಂಗಾಗ್ಯಾವಲ್ಲಿ? ಒಟ್ಟು ಒಂಚೂರು ಕಷಾಯ ಏನಾರ ಮಾಡ್ಕೊಟ್ಟು ಹೋಗಿ ಅನ್ ನೋಡು. ಹೌದ್ರಿ, ಚಿಟ್ಟತ್ತೆ ಹೇಳೋದು ಬೇಡ. ಮಾಡ್ಕೊಡ್ತೀನಿ ತಡ್ರಿ. ಅಮ್ಮ ನೀವು ಬೇಕಾದ್ರೆ ಹೋರಿ, ನಾ ಮಾಡ್ಕೊಡ್ತೀನಿ. ಕುಡಿತಾರ ಮಾಡ್ಕೊಡವ ಒಟ್ಟೆ ರೀ. ಕಷಾಯ ಕುಡ್ದು ಒಂಚೂರು ಗಪ್ಪನ ಮಕ್ಕೊಂಬಿಡ್ರಿ, ಅಂದ್ರೆ ಜಲ್ಮಕ್ ಸುಖ ಆಕತಿ. ಒಟ್ಟ ಎತ್ತಾಗ ಅಡ್ಯಾಡಕ ಹೋಗ್ಬೇಡ್ರಿ. ಏನಂತೀರಿ? ನಿದ್ದೆ ಆತದ್ರೆ ಎಲ್ಲ ಬರಬರಿ ಆಕತಿ. ಎಲ್ಲಿ ಹೋಗ್ಲಿ ಮರ ಎತ್ತಾಗ ಈ ಮಳೆ ಆಗತ್ತಾಗ ಈಗ ಬೆಚ್ಚಗೊಂದು ಕುಂತ್ರು ಸಾಕನ್ನಂಗಾಗೈತಿ. ಈ ಮಳೆಗೆ ಎಲ್ಲಿ ಹೋಗಕ್ ಹೋಗ್ಲಿ, ಎಲ್ಲಿ ಹೋಗುದಿಲ್ ತಗೋ. ಇದು ಏನದು, ನೀ ಹೋದಕ್ಕೆ ಎತ್ತಾಗ ಹೋಗ್ಬೇಡ, ಬಾ ಮತ್ತೆ ದೌಡು. ಇಲ್ಲಪ್ಪ, ದೌಡ್ ಬರ್ತೇನೆ. ಏನು ಕೆಲಸ ಐತೆ ಅಲ್ಲಾರ ನಂದು? ಹಂಗ ಒಂಚೂರು ಬ್ಯಾಸರ ಕಳ್ಯಾಕ ಹೊಂಟಿರೋದಷ್ಟೇ. ಅಯ್ಯವ್ವ ಕಾಲ ಎಂತನೂ ಅಯ್ಯವ್ವ ಅದಾಗ ತೋರಿಸ್ಕೊಂಡಾರ ಬರ್ಬೇಕಾಗಿದ್ದ ದವಾಖಾನಿಗೆ. ಅಲ್ಲ ಕಾಲು ತೋರ್ಸಕ್ಕೆ ಹೋದ್ರೆ ಕಾಲನ್ ಚೀಲ್ ಸರ್ದಾವ್ರಿ, ಕಾಲಾಗ ನೀರು ಗಂಟು ಕಟ್ಟೈತ್ರಿ, ನೀರು ತುಂಬೈತಿ, ಏನೇನೋ ಹೇಳ್ತಾವ ಈಗಿನ ಡಾಕ್ಟರ್ ಮಣ್ಣಲ್ಲಿ ಗನ ಹೆದರ್ಸ್ಬಿಡ್ತಾವ. ಅದಾಗಬೇಕು ಇದಾಗಬೇಕು. ನೀವು ಕಾಲು ಅಂತ ಹೋದ್ರೆ ಇದು ಒಂದು ಚೆಕ್ ಮಾಡ್ರಿ, ಇವ್ ರಕ್ತ ಪರೀಕ್ಷೆ ಮಾಡ್ರಿ, ಅದನ್ನು ಮಾಡ್ರಿ ಇದನ್ನು ಮಾಡ್ರಿ, 108 ಹೇಳ್ತಾವ ಇವತ್ತಾಗ. ಆಮೇಲೆ ಎಲ್ಲ ಕಾಲು ಇದಿಲ್ಲ, ಅದಾತು ಇದಾತು ಅಂತ ಹೇಳ್ತಾವ. ಈಗ ನಿಲ್ಲ ಅಂತ ಪರಿಸ್ಥಿತಿನೇ ಇಲ್ಲಿ ನೋಡತ್ತಾಗ. ಇಲ್ಲೇ ಇಷ್ಟು ಕಾಲು ಅನ್ನತ್ತೀರಿ, ನಾಳೆ ಹಂಗ ಏನಾಗ್ತದ ಹೇಳಿದ್ರೆ ಕೇಳಂಗಿಲ್ಲ. ನೀವು ಅತ್ತಾಗ ಹೋಗ್ಲೇಬೇಕು ಅಂತೀರಿ. ಒಂದಿಟ್ಟು ಮಕ್ಕೊಂತೇನವ, ಕಷಾಯ ಮಾಡ್ಕೊಂಬ. ಅಕ್ಕ ಬಾರ್ಲೆ ಕುಂದ್ರ ಬಾ. ಹುಡುಗಿ ಇವರು ಇವತ್ತು ಮನೆಗೆ ಇದ್ರ. ಹುಡುಗಿ ಮಕ್ಕೊಂಡಿತ್ತ, ಅವರು ಅಲ್ಲೇ ಇದ್ರಲ್ಲ. ಆಯ್ತಪ್ಪ, ಫೋನ್ ನೋಡ್ಕೊ ಕೂತಾರಲ್ಲೇ. ಯಾಕೆ ಇವತ್ತು ನಿನ್ಗಂಡು ಕೆಲ್ಸಕ್ಕೋಗಿಲ್ಲ? ಈ ಪರಿ ಬೆಳೆಯಿಂದ ಮಳೆ ಐತಿ, ಅಲ್ಲಿ ಹೋಗ್ಬೇಕು. ಬ್ಯಾಸರಾಗೈತೆ ಮರ ಇವತ್ತು ಅಲ್ಲಿ ಹೋಗಾಕ ಅಂತೇಳಿ ಅವ್ರು ಸರಿ ಫೋನ್ ಹಚ್ಚಿ ಹುಷಾರಿಲ್ಲ ಅಂತ ಸುಳ್ಳು ಹೇಳಿದ್ರು. ಆಯ್ತು ತಗೋರಿ, ರೆಸ್ಟ್ ಮಾಡ್ರಿ, ನಾಳೆ ಬರ್ರಿ ಅಂತ ಅಂದ್ರು ಅವರು. ಅದಕ್ಕೆ ಮನೆಯಾಗಿರಪ್ಪ ಚಲೋ ಆಯ್ತು, ಇವತ್ತು ಒಂದಿನಾರ ಇರ್ತೀಯಲ್ಲ ಅಂತೇಳಿ ಅದೇ ಅಂದೆ. ಹಂಗಾರೆ ಹುಡುಗಿ ಕುಟ್ಕೊಂಡ್ರಿ ಒಂಚೂರು ಅಕ್ಕನ ಕಡೆ ಹೋಗ್ಬರ್ತೇನೆ ಅಂತ ಬಂದೆ. ಚಲೋ ಮಾಡಿದಿ ಬಾ. ಯಾಕಕ್ಕ ಇಷ್ಟೊತ್ತಿಗಾಲೆ ಕಸೂತಿ ಹಾಕ್ತಿರ್ತಿದ್ದಿ, ಹಂಗ ನಿಂತಿ ಇವತ್ತು ಇಷ್ಟೊತ್ತಾದ್ರು? ಏನು ಹೇಳಿಲ್ಲಪ್ಪ, ಯಾಕ ನಡ ಜಗ್ಗ ಹೊಡ್ತಾ ಅಂದ್ರೆ ಹೊಡ್ತಾ, ಎಲ್ಲಿ ಕಸೂತಿ ಹಾಕೋದು? ಅದಕ್ಕೆ ಒಂಚೂರು ಮೈಕೈ ಯಾರ ಸುಸ್ತ ಕಡಿಮೆ ಇಲ್ಲ ಅಂತೇಳಿ ಇವತ್ತು ನಾಳೆ ಹಾಕೋದು ಬೇಡ ಅಂತ ಅನ್ಕೊಂಡೇನಿ. ನೋಡ್ಬೇಕಿನ್ನ. ಹೌದಾ? ನಿನಗೆ ಕೂಸು ಸಣ್ಣದೈತೆ, ನನಗೆ ಇನ್ನೂ ಕೂಸು ಆಗಾಕತ್ತೈತಿ. ಹಾಗಾಗಿ ಈ ಕಸೂತಿ ಈಗ ಹಾಕೋಕ್ಕಾಗೋಲ್ತು ನನಗೂ. ಹೋಲ್ ಬಿಡಕ್ಕ, ಆರಾಮ್ ಡೆಲಿವರಿ ಆದಮೇಲೆ ಮತ್ತೆ ಅದೇನು ಮರ್ತು ಹೋಗಲ್ಲ ಅಂತ್ರಿಕಿಲೆ. ಡೆಲಿವರಿ ಆದ್ಮೇಲೆ ಮುಂದುವರ್ಸ್ಕೊಂಡು ಹೋದ್ರೆ ಆತಪ್ಪ. ಹೌದಿಲ್ಲ? ಅತ್ತೆಯವ್ರು ಹೆಂಗಿದ್ರು ಖುಷಿನ ಕರ್ಕೊತೇನೆ, ನಿನ್ನ ಕೆಲಸ ನೀ ಮಾಡ್ಕೊ ಅಂದಾರಲ್ಲ, ಮತ್ತೆ ಯಾಕೆ ತಲೆ ಕೆಡಿಸ್ಕೊಂತಿ? ಇವ ಅದ ಎಷ್ಟೋ ಒಂಚೂರು ನಿರಂಬಳ ಸಮಾಧಾನ. ಪಾಪ ಸುಳ್ಳು ಅನ್ಬಾರ್ದು, ನಾನು ನೋಡ್ಕೋತೀನಿ, ನೀವು ಮಾಡ್ಕೊರಿ ಅಂತಾರವ್ರು. ಹೌದಿಲ್ಲ? ಕುಂದ್ರ ಮತ್ತೆ ಅವರಿಗೆ ಕಷಾಯ ಮಾಡಕ್ಕೆ ಹೋಗ್ಬೇಕಿವ, ಮಾಡ್ಕೊಡ್ಬೇಕು. ಮಾಡುವಂತ ಕುಂದ್ರ ಅಂತರ್ಕಿಲ್ಲ, ಏನಾಗಲ್ಲ. ಇಲ್ಲ ಮಾಡಿಕೊಟ್ಟೆ ಬಂದ್ಬಿಡವು. ಅಂತರ್ಕಿಲ್ಲ ಆಗಲ್ಲ, ಅದ ಕುದಿಬೇಕು. ಅದೇನು ಚಲೋ ತೆಂಗ ತಡಿ, ಒಟ್ಟು ಒಲಿ ಮ್ಯಾಗ ಕಷಾಯ ಕುದಿಯಾಕಿಟ್ಟೆ ಬರ್ತೇನೆ. ನಮ್ಮ ಅಕ್ಕಂದೇ ಆರಾಮ್ ದೊಡ್ಡ ಮನೆ ಒಳಗೆ ಉಳ್ಕೊಂಡ್ಲ. ನಮ್ ನೋಡತ್ತಾಗೋಲ್ಲ ಇತ್ತಾಗೋಲ್ಲ ನಂಗೆ ಆತ. ಅದ್ಗೆಮ್ಮ ಹೋ ಬಾರಪ್ಪ ಕುಂದ್ರ ಬಾ. ಇಲ್ಲ ಅದ್ಗೆಮ್ಮ, ಅವೆಲ್ಲ ಹೇಳ ಅತ್ತಿಯವರ ಇದು ಪರಕರ್ ಮನೆ ಕಡೆ ಹೋಗ್ಬರ್ತೇನೆ ಅನ್ನತ್ತಿದ್ರ. ಹೌದಾ? ರೇಖಾಗ ಯಾಕೋ ವಾಂತಿ ಭಾಳ ಆಗಕತ್ತೈತಿ, ಅದಕ್ಕೆ ಸುಸ್ತಾದಂಗಾಗಿದ್ಲು. ಅದ್ರ ಸಂಬಂಧ ಅವನ ಕಡೆ ಯಾಕೆ ಹಿಂಗ್ಯಾಗ ಹಾಕತ್ತು, ಒಂಚೂರು ಬಾಬೆ ಇಲ್ಲ ಅಂತ ಕರ್ಯಾಕ್ ಬಂದೆ. ಓ ಹೌದಾ? ಅದು ಈ ಟೈಮ್ನಾಗ ಹಂಗೆ. ಅಂದ್ರೆ ಏನಂದ್ರೆ ಈ ಹೋಟೆಲ್ ಇರ್ತೇವಲ್ಲ ನಾವು, ಹೋಟೆಲಿದ್ದಾಗ ಏನಕ್ಕೈತಿ, ಊಟ ಚಲೋ ತಂಗ ಪಚ್ಚಿನ ಆಗೋದಿಲ್ಲ. ಅವೇನಕ್ಕ ಅಂದ್ರೆ ಕೆಲವೊಂದ್ಸಲ ವಾಂತಿ 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 ಹೊಳ್ಳ ವಾಂತಿ ಆಗಕ್ಕೆ ನಿಂದಿರ್ತೈತೆ ಅಷ್ಟೇ. ಹೌದು, ನನಗೂ ಹಂಗಾಗಿತ್ತು. ಹೌದಾ?
ವಾಂತಿ ಗುಳಿಗೆ ನನ್ನ ಕಡೆನೂ ಇಲ್ಲೀಗ. ಹೆಸರು ನಂಗೆ ನೆನಪು ಇಲ್ಲ. ನನ್ನ ಕಡೆನೂ ಇಲ್ಲವಾ ಗುಳಿಗೆ. ನಂಗೆ ವಾಂತಿ ಆಕೈತಿ, ಗುಳಿಗೆ ಪಳಿಗೆ ತೊಗೊಂಡಿಲ್ಲ ನಾನು ಯಾವಾಗೂ. ನಾನೇ ಮೆಡಿಕಲ್ ಶಾಪ್ನಾಗ ಕೇಳಿ ತೊಗೊಂಬರ್ತೇನೆ ತೋರಂಗಾರ. ಹಾಂ ಸರಿ. ಅಲ್ಲ ಅವ್ರವ್ ಬಂದಿದ್ದಿಲ್ಲ ನೋಡ ಪಿಸಾಳಿ ಮಗಳು ನೋಡ್ಕೊಂತಿರ್ಬೇಕು ಬೇಡಿಲಿ. ಆನೆ ತಡಕಿಂದ ಓಡಿಗೈತಂತೆ. ಅಲ್ಲ ಒಟ್ಟು ಮಗಳಿಗಿಂತ ಟೈಮ್ನಾಗ ಒಟ್ಟು ಆಸ್ಕರ್ ಆಗಿರೋದು ಬಿಟ್ಟು ಇದೇನು ಗಂಟು ಇಟ್ಟಿದ್ದಾಳೆ ಏನೋ ಆತಾಗ. ನಾನು ಅದು ಅಂತೀನಿ, ಇಂಥ ಟೈಮ್ನಾಗ ಮಗಳ ಜೋಡಿ ಇರೋದು ಬಿಟ್ಟು ಅದೇನು ಗಂಟು ಇಟ್ಟಿದ್ದಾಳೋ ಏನು ನಮ್ಮನೆ ಪುರ್ಸತಿಲ್ಲ ಓಡೋದ್ಲು. ಅದೇವಾ ಮಗ ಸುಸಿ ಬೇರೆ ಆದ್ರಂತವ್ರು ಗೊತ್ತನು? ಹೌದಾ? ಮತ್ತೆ ಅದು ಕರೆ ಬಿಡು. ಅಲ್ಲ ಮತ್ತೆ ಯಾರು ಇವ್ರ ಕೈಯಾಗಿರ್ತಾರೆ ಹೇಳು? ಈ ಮುದ್ಕಿನ ಏನು ಬರೋಬ್ಬರಿ ಇದ್ದಿದ್ದಿಲ್ಲ ಅಂತೋಗ. ಏನೇನು ಅಂತಿತ್ತಂತೆ, ಏನೇನು ಇದು ಮಾಡ್ತಿತ್ತಂತೆ. ನೋಡಿದ್ರೆ ಮ್ಯಾಗ ಬೆಲ್ದಂತ ನಾಲ್ಕು ಮಾತಾಡ್ತೈತಿ. ಅಯ್ಯೋ ನನಗೇನೂ ಗೊತ್ತಿಲ್ಲ, ಏನೂ ಮಾಡಿಲ್ಲ, ನನಗೆ ಗೊತ್ತೇ ಇಲ್ಲ ಅನ್ನೋ ನಾಟಕ ಮಾಡ್ತಾಳೆ. ಈಕೆ ಇಷ್ಟು ದಿಮಾಕ್ ಮಾಡ್ಲಾರ್ದ ಅವರಿಗೆ ಸಿಟ್ಟು ಬರ್ತೈತೇನ ಅಷ್ಟು. ಆ ಸೊಸಿ ಅಂತೂ ಸೇರೋದೇ ಇಲ್ಲ ಅಂತ ನಿಟ್ಟಿನಳಿಕಿನ. ಅಯ್ಯೋ ಅಕ್ಕ ಏನಿಲ್ಲ ಅಸ್ನಿ. ಅವ್ವಾ ಒಲಿ ಮ್ಯಾಗ ಕಷಾಯ ಇಟ್ಟಿದ್ದೆ. ನಾನು ಹೋಗಕ್ಕ. ಅಯ್ಯೋ ಶಾಂತಕ್ಕ ಇವತ್ತು ಗುರುವಾರ ಪ್ಯಾಟಿ ಕಾಪೇಲಕ್ಕೆ ಹೋಗಿ ಬರ್ಬೇಕಯ್ಯವ. ನಾನು ಹೋಗಿ ಬರ್ಬೇಕವ. ಪಾಪ ಅದು ಹೊಟ್ಟಿಲೈತೆ, ಇಲ್ಲಾಂದ್ರೆ ಅದು ಹೋಗಿತ್ತು ತರಾಕ. ಮತ್ತೀಗೇನು ಅಲ್ಲಿ ಜರ್ದಿಗಿರ್ದು ಬಿದ್ರೆ ಮಾಡಿದ್ರೆ ರಾಡಿ ಒಂದು ಜಗ್ ಐತಿ. ನೋಡ್ತೇನೆ ಆತಂದ್ರೆ ನೀವು ಹೊಂಟಾಗಿ ಹೇಳ್ರಿ, ನಾನು ಬರ್ತಾನಂತ. ಹಂಗಾರೆ ಬಾ ಶಾಂತಕ್ಕ, ಏನು ಹೋಗಿ ಬರೋಣಂತ. ಸಂಜೆ ಮುಂದೆ ಹೋಗೋಣ, ಈಗ ಬೇಡ. ಮಳಿ ಪರಿ ಐತಿ ಎಲ್ಲಿ ಹೋಗೋಣ. ಆತವ. ಅಂದಂಗೆ ಈ ಸಲ ಅಡಿಕೆ ಭಾರಿ ರೇಟ್ ಆಗೈತಂತ ನೋಡ. ಹೌದಾ? ಅಡಿಕೆ ಏನೋ ರೇಟ್ ಆಗೈತೆ ಬಿಡ ಶಾಂತಕ್ಕ. ಎಷ್ಟು ಒಳ್ಳೇದಾಗತ್ತವ ಅಷ್ಟು ಕೆಟ್ಟದ್ದು ಆಗತ್ತವ. ಏನು ಮಾಡ್ತೀನಿ ನೋಡು. ಅಲ್ಲಿ ನೋಡ ಮೊನ್ನೆ ಈಗಂತರೂ ಆ ಕೊರೋನಾ ಮತ್ತೆ ಹಬ್ಬಾಕತ್ತೈತಂತವ. ಏನವ ಮತ್ತೆ ಎಲ್ಲೇ ಲಾಕ್ಡೌನ್ ಆಕತಿ ಅಂತ ಅನ್ನಕತ್ತಿದ್ದ ನನ್ನ ಮಗ. ಮತ್ತೆ ಲಾಕ್ಡೌನ್ ಆದ್ರ ಗತಿ ಹಂಗೆ ಹೊಟ್ಟೆ ರೂಮ್ ಅಂತೈತೆ ಲಾಕ್ಡೌನ್ ಅಂದ್ರೆ. ಹ್ಞೂ ಶಾಂತಕ್ಕ. ಆಮೇಲೆ ಇನ್ನೊಂದು ಅದೇನೋ ಕೊರೋನಾ ವ್ಯಾಕ್ಸಿನ್ ಮಾಡಿಸಿದ್ವಿ ನೋಡಿ ನಾವು. ಅದರಿಂದನೇ ಈಗ ಸಣ್ಣ ಸಣ್ಣ ಹುಡುಗರಿಗೆ ವಯಸ್ಸಿನರಿಗೆಲ್ಲ ಹಾಸ್ಟ್ ಆಗಕತ್ತೈತಿ ಅಂತಾರಪ್ಪ. ಎಷ್ಟು ಸುಳ್ಳೈತೆ ಎಷ್ಟು ಕರೆ ಐತೆ ಬಿಡ. ಅಲ್ಲ ನಾನು ಕರೋನಾದ್ದು ಇದು ಮಾಡ್ಸೇನಲ್ಲ ವ್ಯಾಕ್ಸಿನ್ಗು. ಇವ ನನಗೂ ಹಾಸ್ಟ್ ಆದ್ರ ಗತಿ ಏನೇ ಇವ ನಾನಾರ ಜೀವನ ಭಾರಿ ಆಸೆ ಇಟ್ಕೊಂಡೇನೆ. ನನಗೆ ಮಾತ್ರ ಏನೂ ಆಗಬಾರ್ದವ. ಅಲ್ಲ ಪರಕ್ಕ ನಿನ್ನ ಮಾತು ಹೆಂಗೈತೆ ನೋಡ. ನಿನಗೆ ಮಾತ್ರ ಏನೂ ಆಗ್ಬಾರ್ದು, ಇವಳದಾರ ಯಾವಕ್ಕನಗರ. ನಾನೆಲ್ಲ ಹಂಗನ್ನೇ ಗಿರ್ಜಿ. ಏನು ಮಾಡ್ತೀನಿ ನೋಡು, ನಮ್ಗೆ ಸುಮ್ಮನೆ ಅಂತ ನನ್ನ ಗಂಡ ನನ್ನ ಮಕ್ಕಳು ಎಲ್ಲ ಬಿಟ್ಟು ಹೋಗೋಕೆ ಇಷ್ಟ ಇಲ್ಲ ಬಿಡವ. ನನಗೆ ಸಾಯಕ್ಕೆ ಇಷ್ಟ ಇಲ್ಲ. ನಾ ಇನ್ನೂ ನನ್ನ ಸೊಸಿ ಬೇರೆ ದವಾಖಾನೆ ಮಾಡಕ್ಕೆ ಚಲೋದೊಂದು. ಆ ದವಾಖಾನೆ ಎಲ್ಲ ನೋಡ್ಬೇಕು ಮಾಡಬೇಕು ಭಾರಿ ಇನ್ನೂ ಆಸೆಗಳು ಇಟ್ಕೊಂಡೇನೆ ನಾನು. ಏನು ಮಾಡ್ಬೇಕಂತೇಳಿ ನನಗೆ ತಿಳಿಲಾರ್ದಂಗೆ ಆಗ್ಬಿಡ್ತತ್ತಾಗ. ಅಲ್ಲ ಮೊನ್ನೆ ಮದ್ವೆ ತಾಳಿ ಕಟ್ಟಿದ್ನಲ್ಲ, ಆ ತಾಳಿ ಕಟ್ಟಿ ಒಂದು 10 ಮಿನಿಟಿಗೆ ಇದು ಆಗೈತಿ ಗೊತ್ತ. ನೀ ಅಂತಿ ಸಣ್ಣ ವಯಸ್ಸಿಗೆ ಅಂತ. ತಾಳಿ ಕಟ್ಟಿ 10 ಮಿನಿಟಿಗೆ ಪಾಪ ಆ ಹುಡುಗಿ ಜೀವನ ತಂತ್ರವಾಯವ ಆತಾಗ. ಅಲ್ಲ ಮತ್ತೊಂದು ಲಗ್ನ ಮಾಡ್ತಾರೆ ಬಿಡು. ಪುಣ್ಯಕ್ಕೆ ಒಂದು ಕೂಸಾಗಿಂದ ಹಿಂಗೆ ಆಗಿಲ್ಲಲ್ಲ, ಹೌದಿಲ್ಲ? ಒಂದು 4 ದಿನ ಆದಮೇಲೆ ಹಿಂಗದು. ನೋಡ ಅದ್ರದಿಂತ ನಶೀಬ. ಆ ಹುಡುಗರ ದಪ್ಪಿಲ್ಲ ಮತ್ತೆ ನೋಡಕ್ಕೆ. ಆದ್ರೂ ಹಿಂಗಾಗೈತೆ ನೋಡು. ಯಾರು ಯಾವಾಗ ಹೆಂಗೆ ಹೋಗ್ತಾರಂತ ಹೆಂಗೆ ಹೇಳಕ್ಕಾಕೈತಿ ಬಿಡ ಶಾಂತವ, ಗೊತ್ತನ? ಅಂದಂಗ ಶಾಂತಕ್ಕ, ನಿಮ್ಮ ಅಣ್ಣನ ಮನೆಗೆ, ನಿಮ್ಮ ಅಣ್ಣ ಅಂತ ನಾನು ನೋಡ, ಇದು ನಿಮ್ಮ ಸೊಬಗ್ಯನ ಮನೆಗೆ ಮಕ್ಕಳು ಸೊಸಿ ಎಲ್ಲರೂ ಬಂದಾರವ. ಏನು ದಳವಟ್ಟು ಜೋರು ಐತಿ ಬಿಡ. ನಾ ಅತ್ತಾಗಿಂದ ಬರಾಕತ್ತಿದ್ನೆ, ಕಂಡ್ಲ ಸೊಬಗ್ಯ ಮಾತಾಡ್ಸಿದ್ರ. ಮತ್ತೆ ಮಾತಾಡ್ಸಿ ಇಲ್ವಾ ಹಿಂಗೆ ಮಗ ಸೊಸಿ ಎಲ್ಲಾರು ಅದಾರ, ಮಗಳು ಬಂದಾಳ, ಅಳ್ಯಾನು ಬಂದಾನ, ಕುಂತಿದ್ವಿ ಮಾತಾಡ್ಕೊಂತ ಅಂತ ಅಂದ್ಲಪ್ಪ. ಹೌದನ್ರಿ ಆರಾಮದಿರ್ನಿ ಈಗ ಅಂತಂದೆ. ಹ್ಞೂ ರೀ ಅಂತಂದ್ಲ. ಬಂದಿದ್ದು ಹೇಳ್ಯಾರ ನಿನ್ನ ಮುಂದೆ? ಇಲ್ಲಿ ಬಿಡು, ನನ್ನ ಮುಂದೆ ಏನು ಹೇಳಿಲ್ಲ. ಬಂದಿದ್ದ ನಂಗಾರ ಚಲೋ ಆತು ಬಿಡು. ಹಿಂಗೆ ಎಲ್ಲ ಖುಷಿಯಾಗಿ ನಕ್ಕೊಂತ ಇರುವಲ್ವಕ್ಕ. ಇವ ಅದನಲ್ಲ ನಮ್ಮ ಆಕಿ ಸೊಬಗ್ಯನ ಗಂಡ, ಅವ್ನು ಬರಬ್ಬರಿ ಇಲ್ಲ ಬಿಡ. ಇವ ಅವಂಗ ರೊಕ್ಕದೊಂದು ರೋಗ. ದೊಡ್ಡವರು ಶ್ರೀಮಂತರು ಇದ್ದಾರು ಇಲ್ದಾರು ಅಂತೇಳಿ ಭಾರಿ ಹುಚ್ಚ ಅವಂಗ. ಅವ ಹಿಂಗೆ ದುರ್ಬುದ್ಧಿ ಮಾಡಿ ಅವು ಪಾಪ ದೂರ ಆಗಿದ್ವಿ. ಮತ್ತೇನಾರ ಕೂಡಿರ್ಬೇಕಂಗಾರ ಈಗ. ಅಂದಂಗಿರ್ಜಿ ಮನ್ಯಾಗ ನಿನ್ನ ಮಗಳು ಡಾಕ್ಟರ್ ಹೇಳಲ್ಲ, ಅದಕ್ಕೆ ನನ್ನ ಗಂಡ ಅದೆಂಥದ್ದು ದವಾಖಾನೆ ಕಟ್ತೇನೆ ಅಂತೇಳಿ ಎಲ್ಲ ಉಸ್ತುವಾರಿ ನಡೆಸ್ಯಾರವ. ಭಾರಿ ಜೋರು ನಡೆದತಿ ಈಗ. ನಿಮ್ಮ ಮನ್ಯಾಗ ಇದ್ದಿದ್ರು ಡಾಕ್ಟರ್ ನೀವು ದವಾಖಾನೆ ಕಟ್ಟಿಸಿ ಕೊಡ್ತಿದ್ರೇ ಇಲ್ಲ ನೋಡಲ್ಲ ನನ್ನ ಗಂಡ. ಎಲ್ಲ ತಯಾರಿ ಮಾಡ್ತಾ ಇರೋದು. ಆಗ್ಲಿ ಬಿಡ ಯವ್ವ, ಅತ್ತಿ ಮಾವ ಬಂಗಾರದಂಗದಿರಿ ಸಿಕ್ಕಿರಿ. ನಮಗೆ ಎಲ್ಲಿಂದ ಆಕತೆ ಪರಕ್ಕ ದವಾಖಾನೆ ಕಟ್ಸಕ? ಯವ್ವ ನಿನ್ನ ಗಂಡ ಈಡಾಗಿ ದುಡ್ದಿಟ್ಟಾರ, ಹಿರಿಯರ ಆಸ್ತಿ ಬಂದೈತಿ. ನಮ್ದು ಎಲ್ಲಿಂದ ಆಕತಿ? ಹಡಿಬಿಟ್ಟಿ. ನಾಳೆ ದುಡಿದ್ರೆ ಈಡಾಗಿ ನಿಮಗೆ ಕೊಡ್ತಾಳ, ನಮಗ ಕೊಡ್ತಾಳ. ಅಯ್ಯ ದವಾಖಾನೆ ಕಟ್ಟಿಸ್ತಿದ್ದ ದವಾಖಾನೆ. ನೀ ಯಾವ್ದು ಲೆಕ್ಕದ ಮಾಡೇ ಕೇಳ್ತವ. ದವಾಖಾನೆ ಕಟ್ಸಕತ್ರ ಸುಮ್ಮನದಿ ಅಂದ್ರೆ ನಿಂದೇನೋ ಬೇರೆ ಲೆಕ್ಕನ ಇದ್ದಂಗೆ ಐತಿ. ನಂಗೆ ನಾಟು ಗೊತ್ತಾಗೋದಿಲ್ಲ ಅಂತ ಮಾಡಿ ಅಲ್ಲೇ ನೀನು. ನಾನೇನು ಹುಂಬಿ ಅಂತ ತಿಳ್ಕೊಂಡಿ ನೀನು? ಏಯಮ್ಮ ನೀನ್ ಬೇ ಏನೇನು ಹಂಗೆಲ್ಲ ಗೊತ್ತಾಯ್ತು. ಅಂದಂಗೆ ಶಾಂತವ, ಹೋದ್ಸಲ ಕೊರೋನಾ ಬಂದಿತ್ತು ಕರೋನಾ. ಈ ಸಲ ಯಾವ್ದು ಬರ್ತೈತಿ ಅಂದ್ರೆ ಯಾರಿಗೆ ಗೊತ್ತು ಬೇ? ಈ ಸಲ ಕೊರೋನಾ ಬರ್ತೈತೆ, ಮತ್ತೊಂದು ಯಾವ್ದಾರ ಊನ ಬರ್ತೈತೆ, ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಒಟ್ಟು ಅದ ಹೊಲಸ
ಚೀನಾದಾಗ ಯವ್ವ ಹುಳ ಹುಪ್ಪಡಿ ಹಲ್ಲಿ ಹಾವು ಚೇಳು ಅಂತ ತಿಂತಾವಲ್ಲ ಇಲಿ ಬುಡಕ ಅವನ್ನೆಲ್ಲ ತಿಂದ ಇಂಥ ರೋಗ ಬರ್ಸಿಡ್ತಾವ ಮಾರ್ಮಣ್ಣ ಗಡಗಲಿ ತಾವು ತರ್ಸ್ಕೊಳ್ದಲ್ದ ಮತ್ತೆ ಅತ್ತಾಗಿಂದ ಇತ್ತಾಗ ಬಂದು ಇಲ್ಲೋಸ್ ಮಂದಿಗೆ ಹಚ್ತಾವು ಕರ್ನಾಟಕದಾಗ ಎಸ ಮಂದಿ ಸಿಕ್ಕಾರಂತ ಹಂಗಾದವ್ರು ಅದಕ್ಕೆ ಲಾಕ್ಡೌನ್ ಆಗ್ಬೋದು ಅಂತಾರಪ್ಪ ಏನು ಮಾಡ್ತಾರ ಒಟ್ಟು ಗೊತ್ತಿಲ್ಲ ಹೌದಾ ಹಿಂಗಾದ್ರೆ ಹೊರಗೆ ದುಡಿಗಳ ಮಕ್ಕಳ ಪರಿಸ್ಥಿತಿ ಹಂಗ ಯವ್ವ ಆತಾಗ ಗಿರ್ಜಿ 4 ನಿಂಬೆ ಹಣ್ಣಿದ್ರು ಕೊಡ ನಿಂಬೆ ಹಣ್ಣ ಇಲ್ಲವ ನಮ್ಮ ಮನೆ ಮೊನ್ನೆ ಇವತ್ತು ಪ್ಯಾಟಿಗೆ ಹೋದ್ರೆ ತೊಗೊಂಬರ್ಬೇಕಂದ್ರೆ ನೋಡಿ ಮಳಿನ ಹತ್ತೈತಿ ಎಷ್ಟೊತ್ತಿ ಆಕತೆ ನಾ ಪ್ಯಾಟಿಗೆ ಹೋಗೋದು ಅದಕ್ಕೆ ಒಂಚೂರು ನಿಂಬೆ ಹಣ್ಣು ಬೇಕಾಗ್ಯಾವ ಅಲ್ಲ ನಮ್ಮ ಮನೆ ಬೀಗ್ತನ ಮಾಡ್ದಾಗಿಂದಾನು ನಿಂಬೆ ಹಣ್ಣು ನಮ್ಮ ಹೊಲ್ದ ನಮ್ಮಿಂದ ಹಿತ್ತಲಾಗ ಕಿತ್ಕೊಂಡು ಹೋಕ್ಕಿವ ಏನ್ ನಿಂಬೆ ಹಣ್ಣು ಕಿತ್ತೇ ಇಲ್ಲ ನಂಗೆ ಮಾತಾಡ್ತಿ ಬೀಗದ ಐತಲ್ ಮತ್ತೆ ಅದಕ್ಕೆ ನಮ್ದು ಇದ್ರೆ ನಾವು ಕೊಡ್ತಿದ್ವಿ ನಿಮ್ದು ಐತಿ ನೀವು ಕೊಡ್ಬೇಕು ಕೊಟ್ಟನ ಬಿಟ್ಟಿ ಅಯ್ಯೇ ಬಾರಿ ಬಿಡ ತಗ ಗಿರ್ಜಿ ನೋಡ್ಲಿ ಹೆಂಗ್ ಮಾತಾಡ್ತೈತಿ ನಿಮ್ಮಮ್ಮ ಆಕಿದು ನಿಂದು ಏನು ಹೊಸದ ನಿಮ್ದು ಹಂಗ ಮಾತಾಡ್ತಾ ಇರೋರ ನೀವು ಆಕೆ ಅನ್ನಕ್ಕೆ ನೀ ಏನು ಬಿಡ್ತೀಯಾ ಇಲ್ಲ ಹೌದಿಲ್ಲ ಯಾಕೆ ನಾ ತಲೆ ಕೆಡಿಸ್ಕೋಬೇಕು ಆಯ್ತು ತಗೋ ತಂದು ಕೊಡ್ತೇನಂತ ನಿಂಬೆಹಣ್ಣು ಶಾಂತಕ್ಕ ಕುಂದ್ರಿ ಮಳಿ ಜಗ್ಗೈತಿ ಹೋಟಿ ಚಾ ತೊಂಬರ್ತೇನೆ ಅಂದಂಗೆ ಶಾಂತಕ್ಕ ನಿನ್ನ ಸುಸ್ತಾರ ಇಬ್ರು ಹೋಟೆಲ್ ಅದಾರಂತಲ್ಲ ಚಲೋ ಆತ್ ಬಿಡು ಡಬಲ್ ದಮಾಕ ಪಟ 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 ಆಗಾಕತ್ತು ನನ್ನ ಮಗಳದೊಂದು ಏನಾರ ಸುದ್ದಿ ಬಂತಂದ್ರೆ ಚಲೋ ಆಕತಿ ಏನು ಮಾಡ್ತಾಳ ಏನವ ಏನೋ ಓದಿ ಇದು ಮಾಡ್ಬೇಕು ಅಂತ ಅದಾಳ ಮತ್ತೊಟ್ಟು ಏನೋ ಪೆಸಲ್ ಕಲಿತೇನಿ ಅಂತ ಅಂದ್ಲು ಮೊನ್ನೆ ಬಂದಾಗ ಏನು ಮಾಡ್ತಾಳ ಗಂಡಗಕ್ಕಿಗೆ ಬಿಟ್ಟಿದ್ದು ಸಾಕವ ಸಾಕು ಇನ್ನು ಕಲಿಯೋದು ಸಾಕು ಇಷ್ಟು ದಿನ ಕಲ್ತು ಅದನ್ನು ಹೊರಗೆ ತೆಗಿಯೋದ ರೊಕ್ಕ ಎಷ್ಟು ವರ್ಷ ಆಕತೆ ಗೊತ್ತಿಲ್ಲ ತುಸ ರೊಕ್ಕ ಆಕೈತಂತ ಮಾಡಿ ಏನು ಈಗ ಮತ್ತೆ ಇದು ಅಂತಂದ್ರೆ ಬೇಡ ಬೇಡ ಏನಾರ ಮಾಡ್ಕೊರುವ ನಿನ್ನ ಸೊಸಿ ನೀನು ಕಲ್ಸೋದು ಬಿಡೋದು ನಿನಗೆ ಬಿಟ್ಟಿದ್ದೆ ಅಂತ ಗಿರ್ಜಿ ನಿನ್ನ ಮಗ ಏನು ಓದ್ತದಾನೀಗ SLC ಶಾಂತಕ್ಕ SLC ಓದ್ತಾದನ ಚಲೋ ಮಾರ್ಕಸ್ ತೆಗೆದ್ರೆ ಮುಂದೆ ಏನಾರ ಕಲಿತಾನ ಅಂತ ಆಸೆ ಆದ್ರೆ ಓದೋದ್ರಾಗ ಅಷ್ಟು ಚುರುಕು ಸ್ವಲ್ಪ ಕಡಿಮೆ ಅದಾನ ಏನು ಮಾಡ್ತಾನೆ ಯಾರಿಗೆ ಗೊತ್ತವ ಹೌದನ ಆಗ್ಲಿ ಬಿಡು ಕಲಿತಾವ